ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಿಜ ಶರಣ ಅಂಬಿಗರ ಚೌಡಯ್ಯನ ವೃತ್ತದಲ್ಲಿ ಹಾವೇರಿ ಮಾದರಿಯಲ್ಲಿ ಮೂರ್ತಿ ಹಾಗೂ ಗೋಪುರ ನಿರ್ಮಾಣ ಮಾಡುತ್ತಿರುವುದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಎಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಹೇಳಿದ್ದಾರೆ. ಜಿಲ್ಲೆಯ ವಡಗೇರಿ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಯ ಅರ್ಜುನಿಗಿ ಗ್ರಾಮದಲ್ಲಿ ಶ್ರೇಷ್ಠ ವಚನಕಾರ ನಿಜ ಶರಣ ಅಂಬಿಗರ ಚೌಡಯ್ಯನ ವೃತ್ತದಲ್ಲಿ ಹಾವೇರಿ ಮಾದರಿಯಲ್ಲಿ ಮೂರ್ತಿ ಹಾಗೂ ಗೋಪುರ ನಿರ್ಮಾಣದ ಕಾಮಗಾರಿ ಸ್ಥಳ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದರು. ಸಮಾಜದವರು ಎಲ್ಲೂ ಸೇರಿ ಹಣ ಸಂಗ್ರಹ ಮಾಡಿ ಈ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ಮುಂದಿನ ಪೀಳಿಗೆ ಶ್ರೇಷ್ಠ ವಚನಕಾರ ಚೌಡಯ್ಯನ ಪರಿಚಯಿಸಲು ಈ ಕಾರ್ಯ ಶ್ಲಾಘನೀಯ. ಸಮಾಜ ಬಾಂಧವರು ಮುಂದಿನ ದಿನದಲ್ಲಿ ಜಾಗೃತರಾಗಬೇಕು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ದಿ ವಿಠಲ್ ಹೇರೂರು ಅವರ ಆದರ್ಶದಲ್ಲಿ ಸಾಗಬೇಕಾಗಿದೆ. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಯುವಕರು ದುಶ್ಚಟಗಳಿಂದ ದೂರ ಇರಬೇಕು. ಕಠಿಣ ವ್ಯಾಸಂಗ ಮಾಡಿ ತಂದೆ ತಾಯಿ ಸಮಾಜಕ್ಕೆ ಗ್ರಾಮಕ್ಕೆ ಕೀರ್ತಿ ತರಬೇಕು ಅಂತ ಹೇಳಿದ್ರು. ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅರ್ಜುನಿ ಗ್ರಾಮದಲ್ಲಿ ಸಮಾಜ ಬಾಂಧವರು ಎಲ್ಲರೂ ಹಿರಿಯರು ಯುವಕರೆಲ್ಲ ಸೇರಿ ಇವತ್ತು ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡುವ ಜೊತೆಗೆ ಹಾವೇರಿ ಮಾದರಿಯಲ್ಲಿ ಗೋಪುರ ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಶೀಘ್ರದಲ್ಲಿ ಏನದಂದ್ರೆ ಇದು ಉದ್ಘಾಟನಾ ಕಾರ್ಯಕ್ರಮ ಆಗೋದು. ಈಗಾಗಲೇ ಕಾಮಗಾರಿ 90% ಕಾಮಗಾರಿ ಮುಗಿದ, ಇನ್ನೂ ಒಂದು 10% ಕಾಮಗಾರಿ ಅದ. ಅದು ಶೀಘ್ರದಲ್ಲೇ ಕಾಮಗಾರಿ ಮುಗಿನ ಶೀಘ್ರದಲ್ಲೇ ಉದ್ಘಾಟನೆ ಮಾಡಿ ಈ ಭಾಗದಲ್ಲಿ ಏನದ ಎಲ್ಲರನ್ನು ಸೇರಿಸಿ ಇದೊಂಥರ ಮಾದರಿ ಕಾರ್ಯಕ್ರಮ. ಹಾವೇರಿ ಮಾದರಿಯಲ್ಲಿ ಗೋಪುರ ಮತ್ತು ಮೂರ್ತಿ ಎಟ್ ಎ ಟೈಮ್ ಮಾಡಿಕೇಸಿ ಇವತ್ತಿನ ದಿವಸ ಕಡಿಮೆ ಮನೆ ಇದ್ದರೂ ಕೂಡ ಎಲ್ಲರೂ ಸೇರಿಸಿ ಎಲ್ಲ ಸಮುದಾಯದ ಜೊತೆಗೆ ಅನ್ಯೂನ್ಯವಾಗಿ ಕಲಿತು ಇವತ್ತು ಮಾಡಿರ್ತಕ್ಕಂಥದ್ದು ಶ್ಲಾಘನೆ. ಮುಖ್ಯ ರಸ್ತೆಯಲ್ಲಿ ಇರೋದ್ರಿಂದ ಈ ಮೂರ್ತಿಗೆ ಏನಂತ ಹೋಗ್ತಾ ಬರ್ತಾ ಸಂದೇಶ ಏನಂತಂದರೆ ಒಬ್ಬರು ನೋಡಿ ಇನ್ನೊಬ್ಬರು ಕಲಿತಕ್ಕಂಥದ್ದು. ಶ್ರೇಷ್ಠ ವಚನಕಾರ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಮತ್ತು ಗೋಪುರ ನಿರ್ಮಾಣ ಮಾಡಿದ್ದಕ್ಕೆ ಸಮಾಜ ಬಾಂಧವರಲ್ಲಿ ನಂದೊಂದು ಕೃತಜ್ಞತೆ ಸಲ್ಲಿಸ್ತೇನೆ. ಈ ವೇಳೆ ಮಲ್ಲಪ್ಪ, ಭೀಮಶಂಕರ, ಪವನ, ಉಮೇಶ್ಗೆ ಮುದ್ದಾಳ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.